ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ರು ಎಲ್ಲರೂ? ಈಗ ಸಮಯ ಬಂದು 6:30, ಹಾಫ್ ಅನ್ ಅವರ್ ಲೇಟ್ ಆಸ್ ಯೂಶುವಲ್. ನಾನೀಗ ಹೊರಡ್ತಾ ಇದ್ದೀನಿ ಒಂದು ಚಿಕ್ಕ ಟ್ರಿಪ್ಗೆ. ಜಸ್ಟ್ ಸ್ಮಾಲ್ ರೈಡ್ ಟು, ಎಲ್ಲಿಂದ ಗೆಸ್ ಮಾಡ್ತಾ ಇದ್ದೀರಾ? ಚಾರ್ಮಾಡಿ ಘಾಟ್. ಎಸ್, ಚಿಕ್ಕಮಂಗ್ಳೂರ್ ಕಡೆ ಹೋಗುವಾಗ ನಮ್ಗೆ ಸಿಗುವಂತ ಒಂದು ಅತಿ ಸುಂದರವಾದ ಒಂದು ಬೆಟ್ಟ ಅಂತ ಹೇಳಿದ್ರೆ ಅದು ಚಾರ್ಮಾಡಿ. So we are coming up on the lifeline, the connection between city and towards Tukut. This is Netravati Bridge. ಬೆಳಗಿನ ಸುಲಗಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಮೇಲೆ ಕಾಣಿಸ್ತಾ ಇದೆ ಮೋಡ. ಏನೋ ಮಳೆ ಬಂದ್ರೆ ಕಥೆನೇ ಇವತ್ತು. ಬಟ್ ದಟ್ ಇಸ್ ರೈಲ್ವೆ ಟ್ರ್ಯಾಕ್. ನಾವೀಗ ರೀಚ್ ಆಗ್ತಾ ಇದೀವಿ ಪಂಪೆಲ್. ಇದು ನಮ್ಮ ಮಂಗಳೂರು ಸಿಟಿಗೆ ಎಂಟ್ರಿ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಬಸ್ಗಳು ಈಗ ಹೊರಗಡೆ ಊರಿಂದ ಬರೋದು, ಬೆಂಗಳೂರು ಎಲ್ಲಿದ್ದಾದ್ರೂ ಆಗ್ಲಿ, ಎಲ್ಲ ಬಂದು ಫಸ್ಟ್ ಮೇಜರ್ ಆಗಿ ಸ್ಟಾಪ್ ಆಗುವಂತ ಲೊಕೇಶನ್ ಇಲ್ಲೇ. ಇಲ್ಲಿಂದೆಲ್ಲ ಹೇಳ್ಕೊಂಡು ಬೇರೆ ಬೇರೆ ಕಡೆಗೆ, ಬೇರೆ ಬೇರೆ ಡೈರೆಕ್ಷನ್ಸ್ಗೆ ಹೋಗೋರೆಲ್ಲ ಬೇರೆ ಕಡೆ ಹೋಗ್ತಾರೆ. ಇದೊಂದು ತುಂಬಾ ಫೇಮಸ್ ದೇವಸ್ಥಾನ ಇಲ್ಲಿ. ಸೊ ಮಂಗಳೂರು ಬರೋರು ಇಲ್ಲಿ ಡೆಫಿನೆಟ್ ಆಗಿ ವಿಸಿಟ್ ಮಾಡಲೇಬೇಕು. BC ರೋಡ್. ಸೊ ಇದೇ ರೋಡ್ ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಸ್ಟ್ರೈಟ್ ಹೋದ್ರೆ ನಮ್ಗೆ ಸಿಗುತ್ತೆ ಸಕಲೇಶ್ಪುರ, ಹಾಸನ, ಅದಾದ್ಮೇಲೆ ಬೆಂಗಳೂರು. ಆದ್ರೆ ಈಗ ನಾವು ಹೋಗ್ತಾ ಇರೋ ಡೆಸ್ಟಿನೇಷನ್ ಬೇರೆ ಆದ ಕಾರಣ BC ರೋಡ್ ಆದ್ಮೇಲೆ ನಮ್ಗೆ ಒಂದು ಜಂಕ್ಷನ್ ಸಿಗುತ್ತೆ, ಅಲ್ಲಿಂದ ಲೆಫ್ಟ್ ಹೋಗ್ಬೇಕು. ಅಂಡ್ ಅಲ್ಲಿಂದ ನಮ್ಗೆ ಸಿಗುತ್ತೆ ನಮ್ಮ ಫೇವರೇಟ್ ಚಾರ್ಮಾಡಿ ಘಾಟಿ. ರೋಡ್ನ ಎರಡು ಸೈಡ್ ಅಲ್ಲೂ ಎಷ್ಟೊಂದು ಮರಗಳಿದೆ ನೋಡಿ. ಅಂಡ್ ಅದೇ ಮಂಗಳೂರು ಅಂತ ಹೇಳಿದ ಕೂಡಲೇ ನಿಮ್ಗೆ ನಾರ್ಮಲ್ ಆಗಿ ಫಸ್ಟ್ ಗೊತ್ತಾಗೋದೆ ಇದು ತೆಂಗಿನ ಮರಗಳು, ಅಡಿಕೆ ಮರಗಳು. ಇದಂತೂ ಅಬಂಡೆನ್ಸ್ ಅಲ್ಲಿ ಇಲ್ಲಿ ತುಂಬಾ ಇದೆ. ಯಾಕಂದ್ರೆ ನಮ್ ಕಡೆ ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡ್ತಾರೆ, ತೆಂಗಿನೆಣ್ಣೆ, ವಿಚ್ ಇಸ್ ವೆರಿ ವೆರಿ ಗುಡ್. ಮೆಡಿಕಲ್ ಪ್ರಾಪರ್ಟೀಸ್ ತುಂಬಾ ಇದೆ ಅದರಲ್ಲಿ. ಸೊ ಮಂಗಳೂರು ಲೇಕ್ ಅಂತ ಹೇಳಿದ್ರೆ ಪ್ರತಿಯೊಂದು ಅಡಿಗೆ ಆಲ್ಮೋಸ್ಟ್ ನಾನು ಹೇಳೋದಾದ್ರೆ ಎಲ್ಲದಕ್ಕೂ ತೆಂಗಿನಕಾಯಿ ಹಾಕೇ ಮಾಡ್ತಾರೆ. ನಾವು ಬರ್ಬೇಕಾದ್ರೆ ಇದೊಂಥರ ನಮ್ಮ ಸ್ಪಿತಿಯಲ್ಲಿ ಆದಾಗ ಆಯ್ತು, ಒಂದು ಚಿಕ್ಕದೊಂದು ಫುಡ್ ಬ್ರಿಡ್ಜ್ ಅಂತ ಹೇಳ್ತಾರಲ್ಲ, ಆತರ ಇದೆ ನೋಡಿ. ನೀರು ಸ್ವಲ್ಪ ಚೆನ್ನಾಗಿದೆ, ಹರಿತಾ ಇದೆ ಆ ಕಡೆಯಿಂದ ಈ ಕಡೆಗೆ. ಬ್ಯೂಟಿಫುಲ್ ಆಗಿದೆ. ನಾನು ಗಾಡಿ ತಿರುಗಿಸ್ಬೇಕಂದ್ರೆ ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಡ್ ಬರ್ಬೇಕು. ಈ ಪ್ಯಾಸೇಜ್ ಅಲ್ಲಂತೂ ಗಾಡಿ ತಿರ್ಗಲ್ಲ. ಒಂದು ರಿಫ್ರೆಶಿಂಗ್ ಚೇಂಜ್ ಅಲ್ಲ ಇದೆಲ್ಲ. ಈ ತರ ಚಿಕ್ಕ ಚಿಕ್ಕ ಜಾಗದಲ್ಲಿ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ನೋಡಕ್ ಸಿಗುತ್ತೆ. ಓಹ್, ಚೆಕ್ ದಿಸ್ ಔಟ್. ಮತ್ತೆ ಫುಲ್ ಮೋಡ ಕವಿದಿದೆ. ಸದ್ಯಕ್ಕೊಂದು ಮಳೆ ಬಂದಿಲ್ಲ ಅಂದ್ರೆ ಮಾತ್ರ ಸಾಕು. ಮಳೆ ಬಂದ್ರೆ ಆಸ್ ಯೂಶುವಲ್ ರೈನ್ ಕೋಟು ಅದೆಲ್ಲ ಸುಮ್ಮನೆ ಕಿರಿಕಿರಿ. ಸೊ ಇವಾಗಾದ್ರೆ ಒಳ್ಳೆ ಕಂಫರ್ಟಬಲ್ ಆಗಿ ಕೂಲ್ ಆಗಿ ಹೋಗ್ಬಿಟ್ಟು ಬರ್ಬೋದು. ಚೆನ್ನಾಗಿದೆ. ಒಂದು ನಾಯಿ ರೋಡ್ ಮಧ್ಯೆ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದೆ, ಯಾರು ಬಂದ್ರು ಅಲ್ಲಾಡಲ್ಲ ಅಂತ. ಅದ್ರ ಜಾಲಿ. ನೋಡೋಣ ಏನಾಗುತ್ತೆ ಅಂತ. ಒಂದು ಚಿಕ್ಕ ರಿವರ್ ಕ್ರಾಸಿಂಗ್ ತರ ಆಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸುತ್ತಮುತ್ತ ತೋಟ ಎಲ್ಲ ಇದೆ, ಅಲ್ಲೂ ಯಾವ್ದು ಗದ್ದೆ ಇದೆ. ಇಲ್ಲಿಂದಾಗಿ ಆ ಕಡೆ ಪಾಸ್ ಆಗಿ ಹೋಗ್ತಾ ಇದೆ. ಬಟ್ ಐ ನಾಟ್ ಸ್ಟಾಪಿಂಗ್ ಫಾರ್ ಲಾಂಗ್. ತುಂಬಾ ದಿಲ್ಸಲ್ಲ, ಯಾಕಂತ ಹೇಳಿದ್ರೆ ಐ ಹ್ಯಾವ್ ಟು ರೀಚ್ ಚಾರ್ಮಾಡಿ ಅಟ್ ದಿ ಅರ್ಲಿಯೆಸ್ಟ್. ಸೊ ಲೆಟ್ ಅಸ್ ಗೋ ಹೊರಡೋಣ. ಬನ್ನಿ ಬನ್ನಿ ಬನ್ನಿ. ಜಸ್ಟ್ ಲುಕ್ ಎಟ್ ದಿಸ್ ಕ್ಯಾನಪಿ, ಎಷ್ಟು ಚೆನ್ನಾಗಿದೆ. ಎರಡು ಕಡೆ ಮರಗಳು ಚೆನ್ನಾಗಿ ರೋಡ್ ಕವರ್ ಮಾಡಿ. ಇದು ನಿಜವಾಗ್ಲೂ ಹೇಳ್ತೀನಿ, ಬಿಸಿಲು ಇರೋ ಟೈಮಲ್ಲೆಲ್ಲ ಈ ತರ ಇದ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಗಾಡಿ ಓಡಿಸೋಕೆ.
ಸೊ ನಾವೀಗ ಹೋಗ್ತಾ ಇರೋ ದಾರಿಯಲ್ಲಿ ವಿ ಗೆಟ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ಒಂದು ಸೌತ್ ಅಡ್ಕ ಅಂತ ಒಂದು ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ. ಇಟ್ಸ್ ವೆರಿ ವೆರಿ ಫೇಮಸ್ ಟೆಂಪಲ್, ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಇಟ್ಸ್ ಅನ್ ಓಪನ್ ಟೆಂಪಲ್, ತುಂಬಾ ಓಪನ್ ಆಗಿ ವಿಶಾಲವಾಗಿರುವಂತ ಒಂದು ಟೆಂಪಲ್ ಅದು. ದೇರ್ ಸಮ್ ಪ್ಯಾಸೇಜ್ ಒಳಗಡೆ ಹೋಗೋದಕ್ಕೆ, ಮೋಸ್ಟ್ಲಿ ಬೇರೆ ಬೇರೆ ಊರು ಕನೆಕ್ಟ್ ಆಗುತ್ತಾ ಅಂತ ಇದು ಒಳಗಡೆಯಿಂದ. ಸೊ ಸೌತ್ ಅಡ್ಕ ಅಂತ, ಸೌತ್ ಅಡ್ಕ, ಸೌತ್ ಅಡ್ಕ. ಸೊ ಮಂಗಳೂರಿಗೆ ಬರೋರು, ಟ್ರಾವೆಲಿಂಗ್, ವೆಕೇಶನ್ ಮಾಡೋರೆಲ್ಲ, ಅಂಡ್ ಇಫ್ ಯು ಲೈಕ್ ಟು ವಿಸಿಟ್ ರಿಲಿಜಿಯಸ್ ಪ್ಲೇಸಸ್, ಡೆಫಿನೆಟ್ ಆಗಿ ಸೌತ್ ಅಡ್ಕ ಶುಡ್ ಬಿ ಆನ್ ಯುವರ್ ಲಿಸ್ಟ್. ಒಂದು ಸೂಪರ್ ಆಗಿರುವಂತ ಒಂದು ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ ನಿಮ್ಗೆ. ಈಗ ಚಾರ್ಮಾಡಿ ಘಾಟಿ ಎಂಟರ್ ಆಗಿದೀವಿ, ನೋಡ್ಬೋದು ಎಷ್ಟು ಸುಂದರವಾಗಿದೆ ಲೊಕೇಶನ್ ಅಂತ ಹೇಳ್ಬಿಟ್ಟು. ನಾನು ಇನ್ಸ್ಟಾನ ಎಕ್ಸ್ಟೆಂಡ್ ಮಾಡ್ಬಿಟ್ಟೆ, ಒಳ್ಳೊಳ್ಳೆ ಸೀನಿಕ್ ಶಾಟ್ ಸಿಗುತ್ತೆ ಈ ತರ ತೆಗೆದ್ರೆ. ಸೊ ಟ್ರೈಂಗ್ ದಿಸ್ ನ್ಯೂ ಆಂಗಲ್, ಅಂಡ್ ರೋಡ್ ಕೂಡ ಈಗ ಮೊದಲಿಗಿಂತ ಸ್ವಲ್ಪ ವೈಡ್ ತರ ಕಾಣಿಸುತ್ತೆ. ಮೊದಲು ತುಂಬಾ ನ್ಯಾರೋ ರೋಡ್ಸ್ ಇದ್ದಿದ್ದು ಇಲ್ಲಿ. ನೇಚರ್ ಇಸ್ ಡೆಫಿನೆಟ್ಲಿ ಸಮಥಿಂಗ್ ಅಲ್ಲ. ಈ ತರ ಹಸಿರು ಕಾಡಲ್ಲಿ ಒಂದು ಸುಂದರವಾದ ವೆದರ್ ಅಲ್ಲಿ ಗಾಡಿ ಓಡಿಸ್ಕೊಂಡು ಹೋಗೋ ಮಜಾನೇ ಬೇರೆ. ಈ ತರ ಎಕ್ಸ್ಪೀರಿಯನ್ಸ್ ಆವಾಗ ಮಾಡ್ಬೇಕು ಅಂತ ಆಸೆ, ಬಟ್ ಏನ್ ಮಾಡೋದಪ್ಪ, ಮನೆ ಮಕ್ಕಳು ಕೆಲಸ ಅಂತಲ್ಲಿ ಇರ್ಬೇಕಾದ್ರೆ ಎಲ್ಲ ಟೈಮ್ ಮಾಡಕ್ಕಾಗುತ್ತಾ? ಆಗಲ್ಲ. ಯಾವಾಗ ಚಾನ್ಸ್ ಸಿಗುತ್ತೆ, ಆಪರ್ಚುನಿಟಿ ಸಿಗುತ್ತೆ, ಅವಾಗ ಮಾಡ್ಬೇಕು ಅಲ್ವಾ? ಏನ್ ಹೇಳ್ತೀರಾ? ಇಲ್ಲಿ ಇವಾಗ ಎಷ್ಟು 8:30, ಇವಾಗಲೇ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನೊಂದು 6 ಗಂಟೆ 5 ಗಂಟೆ ಆ ಟೈಮಲ್ಲಿ ಇನ್ನೆಷ್ಟು ಚೆನ್ನಾಗಿರ್ಬಾರ್ದು ಇದು. ಫುಲ್ ಫಾಗ್ ಆಗಿರುತ್ತೆ, ಡಿಮ್ ಆಗಿರುತ್ತೆ, ಅದ್ಭುತವಾಗಿರುತ್ತೆ ನೋಡೋಕೆ ಈ ಜಾಗ ಎಲ್ಲ. ಹೇರ್ ಪಿನ್ ಬೆಂಡ್ಸ್ ಸ್ಟಾರ್ಟ್ ಆಯ್ತು. ಚೆಕ್ ದಿಸ್ ಔಟ್ ಐ ಸೇ. ಓಹ್, ಲಾರಿ ಬೇರೆ ಬರ್ತಾ ಇದೆ. ನೋಡೋಣ, ಅಲ್ಲೇ ಗಾಡಿ ನಿಲ್ಲಿಸ್ತೀನಿ, ಅಲ್ಲಿಂದ ಕಾಣಿಸುತ್ತೆ ನೋಡೋಣ. ಎಸ್, ಎ ಗುಡ್ ಪ್ಲೇಸ್ ಟು ಸ್ಟಾಪ್ ದ ಬೈಕ್ and take some pictures. Okay, let's continue. 9 ಗಂಟೆ ಆಯ್ತಾ ಅಷ್ಟು ಬೇಗ? ಇದು ಸಕ್ಕತ್ತಾಗಿದೆ. ಚೆಕ್ ದಿಸ್ ಔಟ್ ಯಾರ್. ವಾಟ್ ಅ ಬ್ಯೂಟಿ ಟು ಲುಕ್ ಅಟ್. ಎಷ್ಟು ಸಕ್ಕತ್ತಾಗಿದೆ ನೋಡಿ. ಇಲ್ಲೊಂದು ಟರ್ನಿಂಗ್ ಹತ್ರ ಬರ್ಬೇಕಾದ್ರೆ ಮತ್ತೊಂದ್ ಕಡೆ ಇನ್ನೂ ದೊಡ್ಡದಾದಂತ ಇನ್ನೊಂದು ವಾಟರ್ ಫಾಲ್ ಹೋಗ್ತಾ ಇದೆ ನೋಡಿ. ಎಲ್ಲ ಮೇಲೆ ಮಳೆ ಬಂದು ಹರಿದು ಫುಲ್ ಅಲ್ಲಿಂದ ಮೇಲ್ಗಡೆ ಹಾರ್ಕೊಂಡ್ ಬಂದು ಇಲ್ಲಿಂದ ಹಾರಿದು ಹೋಗ್ತದೆ. ಈ ಕಡೆ ಫಾಗ್ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ, ಈಗ ಫುಲ್ ಕ್ಲಿಯರ್ ಆಗೋಗ್ಬಿಟ್ಟಿದೆ, ರೋಡ್ ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಗುಡ್ ಥಿಂಗ್. ಸ್ವಲ್ಪ ಆರಾಮಾಗಿ ಕಂಫರ್ಟಬಲ್ ಆಗಿ ನೋಡ್ಕೊಂಡು ವಿಸಿಬಿಲಿಟಿ ಪ್ರಾಬ್ಲಮ್ ಇಂದ ಆರಾಮಾಗಿ ಹೋಗ್ಬೋದು. ದಟ್ಸ್ ಗುಡ್ ಥಿಂಗ್. ಬಟ್ ಐ ಥಿಂಕ್
ಮಿಸ್ಸಿಂಗ್ ಫ್ಯಾಕ್ಟರೀಸ್ ಫಾಗ್ ಇದ್ರೆ ಇನ್ನೂ ಚೆನ್ನಾಗಿರೋದು, ಬಟ್ ಸ್ವಲ್ಪ ಲೈಟ್ ಆಗಿದೆ, ಅಷ್ಟೊಂದು ಫುಲ್ ಕ್ಲಿಯರ್ ಆಗಿದೆ ಅಂತ ಹೇಳುವ ನಾನು. ಎಲ್ಲ ಇದೆ ನೋಡಿ ಇಲ್ಲಿ, ಅಲ್ಲಲ್ಲಿ ಒಂದೊಂದು ಸ್ಪಾಟ್ ಅಲ್ಲಿ ಇದೆ. ಸೊ ಕೊನೆಗೂ ಇವತ್ತಿನ ಒಂದು ಚಾರ್ಮಾಡಿ ಘಾಟಿನ ಒಂದು ಚಿಕ್ಕ ಒಂದು ರೈಡ್ನ ಮುಗಿಸ್ತಾ ಇದ್ದೀನಿ ವಿತ್ ಅ ಬ್ಯೂಟಿಫುಲ್ ವ್ಯೂ ಆಫ್ ದ ಬ್ಯಾಕ್ಗ್ರೌಂಡ್. ನನಗೀಗ ವಾಪಸ್ ಹೋಗೋಕ್ಕೆ ಟೈಮ್ ಆಗಿದೆ. ಐ ಹ್ಯಾವ್ ಸಮ್ ಕಮಿಟ್ಮೆಂಟ್ಸ್, ಐ ಹ್ಯಾವ್ ಟು ಗೋ ಟು ಸಮ್ ಅದರ್ ಪ್ಲೇಸ್. ಸೊ ನಾನು ಆಗ ಹೇಳಿದಾಗೆ ಈ ಚಾರ್ಮಾಡಿ ಘಾಟಿನ ಕವರ್ ಮಾಡೋಕ್ಕೆ ಇನ್ನೊಂದ್ಸರಿ ನಾನು ಟೈಮ್ ಮಾಡಿಕೊಂಡು ಕರೆಕ್ಟಾಗಿ ಇದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ನಾನು ಹೊರಡಬೇಕು. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ದಿಸ್ ವಾಸ್ ಅ ಶಾರ್ಟ್ ರೈಡ್ ಆ್ಯಂಡ್ ಐ ಹೋಪ್ ಯು ಎಂಜಾಯ್ಡ್ ಆ್ಯಂಡ್ ಹ್ಯಾಡ್ ಅ ಗುಡ್ ಟೈಮ್. ಈ ಸೀನ್ರಿಯನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಮತ್ತೆ ಕಾಣುವ ಇನ್ನೊಂದು ಎಪಿಸೋಡಲ್ಲಿ. ಬಾಯ್ ಬಾಯ್.